2019 ಮಾಡಲು ಸರ್, ಮೆಗಾ ಎಕ್ಸೆಲ್ 3.5 ಲಕ್ಷ ಲೋನ್ ಆಗುತ್ತೆ. 2018 ಮಾಡಲು 2016 ಮಾಡಲು 2,20,000 ಸರ್. ಸೂಪರ್. 2018 ಮಾಡಲು 3,20,000 ಸರ್. V10 2021 ಮಾಡಲು 470 ಸರ್. 2015 ಮಾಡಲು 16 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್ 285 ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲ HT ಬೇಕು ಅಂತಾರಲ್ಲ ಸರ್, ಗುಡ್ ಪರ್ಫಾರ್ಮೆನ್ಸ್ ವೆಹಿಕಲ್, ಮೈಸೂರು ಗಾಡಿ, ಸಿಂಗಲ್ ಸೆಕೆಂಡ್ ಓನರ್ ಅಷ್ಟೇ. 2023 ಮಾಡಲು ಬರೀ 35,000 ಓಡಿದೆ, ದೋಸ್ತ್ ಪ್ಲಸ್ ಆಯ್ತಾ, 7,60,000 ಸರ್. 2023 ಮಾಡಲು 23,000 ಓಡಿದೆ, ಗಾಡಿ ರೇಟ್ ಎಷ್ಟು ಹೇಳಿ? ಬರೀ 7 ಲಕ್ಷ. ಚಾನ್ಸ್ ರೇಟ್ 7 ಲಕ್ಷನೂ ಲೋನ್ ಆಗುತ್ತೆ, 100% ಫೈನಾನ್ಸ್. ಸೂಪರ್. 2021 ಬಡಾ ದೋಸ್ತು 7 ಲಕ್ಷ ಸರ್. 2016 ಮಾಡಲು ಸರ್ 580. 2019 ಮಾಡಲು 1.7 7.5. 2017 ಮಾಡಲು 6 ಲಕ್ಷ. 2011 ಮಾಡಲ್ 360 ಲೋನ್ ನಾಲ್ಕಿದೆ ಬುಲೋರೋ, 4 ಚಾನ್ಸ್ ರೇಟ್ ಕೊಡ್ತೀನಿ ಸರ್. ಜೀತೋ 2022 ಸೆಕೆಂಡ್ ಓನರ್ ವೆಹಿಕಲ್ 430. ಸೂಪರ್. ಸರ್ ದೋಸ್ತು 24 ಮಾಡೆಲ್ 5 ವೋಲ್ಟಾ ಸರ್ ಇದು? ಸರ್ 5 ವೋಲ್ಟ್ ಬಂದು ಇದು 5 ವೋಲ್ಟ್ ಇದು. Okay. ಗಾಡಿ ರೇಟ್ ಬಂದು ನಿಮಗೆ 8,60,000 ರೂಪಾಯಿ ಹೇಳ್ತಾ ಇದೀವಿ. ಫೈನಲ್ ರೇಟ್ 8-10 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಸರ್ ಟಾಟಾ ಎಸ್ ಗೋಲ್ಡ್ ಪ್ಲಸ್ ಇದು 22 ಮಾಡೆಲ್. ಗಾಡಿ ರೇಟ್ ಬಂದು 5-10, ಫೈನಲ್ ಬಂದು 490 ಕೊಟ್ಬಿಡ್ತೀವಿ ಸರ್ ಇದು. ಸೂಪರ್. ಸರ್ ದೋಸ್ತು 5 ವೋಲ್ಟ್ 22 ಮಾಡೆಲ್, Okay. ಗಾಡಿ ರೇಟ್ ಬಂದು 7.5 ಹೇಳ್ತಾ ಇದೀವಿ. ಫೈನಲ್ ಬಂದ್ರೆ 7.25 ಕೊಟ್ಬಿಡ್ತೀವಿ ಸರ್. ಸೂಪರ್. ಸರ್ ಟಾಟಾ ಎಸ್ ಗೋಲ್ಡ್ 19ನೇ ಮಾಡಲು, ಗಾಡಿ ರೇಟ್ ಬಂದು 390, ಫೈನಲ್ ರೇಟ್ ಬಂದು 360 ಕೊಟ್ಬಿಡ್ತೀವಿ ಸರ್. 360 ಫೈನಲ್. ಫೈನಲ್ ಸರ್. ಹೇಳಿ ಸರ್ ಇದು. ಸರ್ ಇಲ್ಲೊಂದು ಗಾಡಿ ಇದೆ ಟಾಟಾ ಎಸ್ ಗೋಲ್ಡ್ 20 ಮಾಡೆಲ್ ಸರ್, ರೇಟ್ ಬಂದು 425, ಫೈನಲ್ ಬಂದು 4 ಲಕ್ಷ ಕೊಟ್ಬಿಡ್ತೀವಿ ಸರ್. ಸರ್ ಇಲ್ಲೊಂದಿದೆ ಟಾಟಾ ಎಸ್ ಗೋಲ್ಡ್ ಮಾಡೆಲ್ ಬಂದು 23, ರೇಟ್ ಬಂದು 5,50,000 ರೂಪಾಯಿ ಸರ್. ಫೈನಲ್ ರೇಟ್ ಬಂದು 5-10 ಕೊಟ್ಬಿಡ್ತೀವಿ ಸರ್. ಲೋನ್ ಆಗುತ್ತಾ ಸರ್? ಖಂಡಿತ ಸರ್, 4,80,000 ತನಕ ಲೋನೇ ಆಗುತ್ತೆ ಸರ್. ಸೂಪರ್. ಸರ್ ಟಾಟಾ ಎಸ್ HT ಮಾಡೆಲ್ ಸರ್, 2016ನೇ ಮಾಡಲು, ಗಾಡಿ ರೇಟ್ ಬಂದು 3,10,000 ರೂಪಾಯಿ. ಫೈನಲ್ ರೇಟ್ ಬಂದು ನಿಮಗೆ 290 ಕೊಟ್ಬಿಡ್ತೀನಿ ಸರ್. 290ಕ್ಕೆ. ಸರ್ ಇಲ್ಲೊಂದು ಇಂಟ್ರಾ V30 2023ನೇ ಮಾಡಲು, ಸಿಂಗಲ್ ಓನರ್, 60,000 ಓಡಿದೆ ಸರ್. ಗಾಡಿ ರೇಟ್ ಬಂದು 7,60,000, ಫೈನಲ್ ಬಂದು 7,40,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. ಸರ್ ಇಲ್ಲೊಂದು ಬಡಾ ದೋಸ್ತು 5 ವೋಲ್ಟ್ ಇದೆ ಸರ್, ಇದು ಬಂದು 2018ನೇ ಮಾಡಲು, ಇದು ಗಾಡಿ ರೇಟ್ ಬಂದು 5,60,000, ಫೈನಲ್ ರೇಟು ನಿಮಗೆ 5.20 ಕೊಟ್ಬಿಡ್ತೀನಿ ಸರ್. ಸರ್ ಇಲ್ಲೊಂದು ಬಡಾ ದೋಸ್ತು I2 LS ಇದೆ, ಇದು I2 LS, ಇದು ಒಂದು 23ನೇ ಮಾಡಲು ಸರ್, ಇದು ಒಂದು 8,60,000 ರೂಪಾಯಿ ಹೇಳ್ತಿದ್ವಿ. ಫೈನಲ್ ಟು ಫೈನಲ್ 7.95 ಕೊಟ್ಬಿಡ್ತೀವಿ ಸರ್. 7.95 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ಮುಂದೆ ಒಂದು ಟಾಟಾ ಮೆಗಾ ಎಕ್ಸೆಲ್ ಇದೆ, ಹೇಳಿ ಸರ್ ಡೀಟೇಲ್. ಸರ್ ಮೆಗಾ ಎಕ್ಸೆಲ್ ಬಂದು ಇದು ಬಂದು 2019ನೇ ಮಾಡೆಲ್. ಓಕೆ ಸರ್ ಇದು ಗಾಡಿ ರೇಟ್ ಬಂದು 3,90,000, ಫೈನಲ್ ಬಂತು ಅಂದ್ರೆ 345 ಕೊಟ್ಬಿಡ್ತೀನಿ ಸರ್. 4 ಹೊಸ ಟೈರ್ ಇದೆ, ಮತ್ತೆ ನೀವು ಯಾರನ್ನ ಬೇಕಾದ್ರೆ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ನೀವು ಗಾಡಿ ತಗೊಳ್ಳಿ ಸರ್, ಅಷ್ಟು ಗ್ಯಾರಂಟಿ ನಾವು ಕೊಡ್ತೀವಿ ನಿಮ್ಗೆ. ಸೊ ನೋಡ್ತಾ ಇರಬಹುದು ಬಾಡಿ ಲೈನ್ ಎಲ್ಲ, ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ, ಮತ್ತೆ ಹೊಸ ಬ್ಯಾಟ್ರಿ ಇದೆ, ಹೊಸ ಬ್ಯಾಟ್ರಿ ಕೂಡ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸೊ ನೋಡ್ತಾ ಇರಬಹುದು ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ. ತೊಟ್ಟಿ ಕೂಡ ನೋಡ್ತಾ ಇರಬಹುದು. 3,45,000ಕ್ಕೆ ಫೈನಲ್ ಆಗುತ್ತೆ ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದು ಸರ್. ಲೋನ್ ಇದಕ್ಕೆ 2,60,000 ರೂಪಾಯಿ ಗಂಟ ಲೋನ್ ಆಗುತ್ತೆ ಸರ್. 2,60,000 ತನಕ ಲೋನ್ ಆಗುತ್ತೆ. ಹೌದು ಸರ್. ಸೊ ತುಂಬಾ ಜನ ಗಾಡಿ ನೋಡಕ್ ಬರ್ತಾ ಇದ್ರೆ, ಆದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿರಲ್ಲ ಸರ್. ದಯವಿಟ್ಟು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಒಂದೇನೆ, ದಯವಿಟ್ಟು ನಿಮ್ದು ಸ್ವಂತ ಮನೆ, DL, ಸಿಬಿಲ್ ಸ್ಕೋರ್ ಇದ್ರೆ ಮಾತ್ರ ಬನ್ನಿ ಸರ್. 10,000 ಹೆಚ್ಚು ಕಮ್ಮಿ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಲೋನ್ ಮಾಡಿಸ್ಕೊಡ್ತೀವಿ. ಸೂಪರ್ ಸರ್, ಒಳ್ಳೆ ಇನ್ಫಾರ್ಮೇಶನ್. ಸೊ ನೋಡ್ತಾ ಇರಬಹುದು ಇನ್ನೊಂದು ಟಾಟಾ ಎಸ್ ಮೆಗಾ ಇದೆ, ಹೇಳಿ ಸರ್. ಸರ್ ಇದು ಬಂದು ಟಾಟಾ ಎಸ್ ಮೆಗಾ, ಇದು ಬಂದು 2013ನೇ ಮಾಡಲ್, ಇದು ಸಾರಿ 16ನೇ ಮಾಡಲು. ಹೌದು ಸರ್. ಇದು ಗಾಡಿ ರೇಟ್ ಬಂದು ನಾವು 280 ಹೇಳ್ತಿದೀವಿ. ಫೈನಲ್ ಟು ಫೈನಲ್ 250ಕ್ಕೆ ಕೊಟ್ಕೊಡ್ತೀನಿ ಸರ್. 2,50,000. ಹೌದು ಸರ್. 4 ಟೈರ್ ಬ್ರ್ಯಾಂಡ್ ಇದೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರೋದು, ತುಂಬಾ ಜನ ಇಂಟೀರಿಯರ್ ತೋರಿಸಿ ಅಂತ ಕೇಳ್ತಾ ಇರ್ತಾರೆ. ಸೊ ತೋರಿಸ್ತಾ ಇದೀನಿ ನೋಡಿ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಇಂಟೀರಿಯರ್ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. 2,50,000ಕ್ಕೆ ಫೈನಲ್ ಆಗುತ್ತೆ ಸರ್. ಹೌದು ಸರ್. ಲೋನ್ ಆಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ಲೋನು ಆಗುತ್ತೆ ಸರ್, ಬಟ್ ತುಂಬಾ ಆಗಲ್ಲ, ಕಮ್ಮಿ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಟಾಟಾ ಎಸ್ ಮೆಗಾ ಇದು. ಸೊ ಗಾಡಿ ಚೆನ್ನಾಗಿದೆ, ಕಂಡೀಷನ್ ಆಗಿದೆ ಗಾಡಿ ಮಾತ್ರ.
ಸೊ ಇನ್ನೊಂದು ಟಾಟಾಸ್ ಮೆಗಾ ಎಕ್ಸೆಲ್ ಇದೆ, ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು ಮೆಗಾ ಎಕ್ಸೆಲ್, ಇದು ಮಾಡಲು ಬಂದು 2018, 3,80,000 ಹೇಳ್ತಾ ಇದೀವಿ. ಓಕೆ, ಫೈನಲ್ ಟು ಫೈನಲ್ ಹಾ. 3,35,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 3,35,000. ಇದ್ರಲ್ಲೂ ಅಷ್ಟೇ, ಎಲ್ಲಾದ್ರಲ್ಲೂ ನಮ್ದು ಬ್ರ್ಯಾಂಡ್ ಇರೋದೇ MRF ಟೈರ್ ಸರ್. ಸೂಪರ್. ಮತ್ತೆ ನೀವು ಪದೇ ಪದೇ ಹೇಳ್ತೀನಿ, ಯಾರು ಬೇಕಾದ್ರೂ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಬಿಟ್ಟು ಗಾಡಿ ತಗೊಳ್ಳಿ ಸರ್. ಇದು ನಮ್ಮ ಭರವಸೆ. ನಿಮ್ಗೆ ಎಲ್ಲಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನಾವು ನಿಮ್ಗೆ ಭರವಸೆ ಕೊಡ್ತಾ ಇದೀವಿ. ನೀವು ಯಾರನ್ನ ಬೇಕಾದ್ರೆ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ತಗೊಳ್ಳಿ ಸರ್. ಸೊ ನೋಡ್ತಾ ಇರ್ಬೋದು, ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು, ಟಾಟಾಸ್ ಮೆಗಾ ಎಕ್ಸೆಲ್. ಸೊ ಗಾಡಿ ಕಂಡೀಷನ್ ಮಾತ್ರ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು. ಬಾಡಿ ಲೈನ್ ಆಗ್ಲಿ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಸೈಡ್ ಬಾಡಿ ಕೂಡ ನೋಡ್ತಾ ಇರ್ಬೋದು, ನೋಡ್ತಿರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. K11 ಅಂದ್ರೆ ಮಂಡ್ಯ ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು, ಟಾಟಾ ಇಂಟ್ರಾ V10 ಇದೆ. ತುಂಬಾ ಜನ ಟಾಟಾ ಇಂಟ್ರಾ V10 ಕೇಳ್ತಾ ಇರ್ತಾರೆ, ಹೇಳಿ ಸರ್ ಡೀಟೇಲ್. ಸರ್ ಟಾಟಾ V10 ಇದು ಬಂದು 21 ಮಾಡೆಲ್. ಓಕೆ ಸರ್ ಗಾಡಿ ಮಾತ್ರ ಅದ್ದೂರಿ ಆಗಿದೆ. ಹಾ. ನೀವು ಬೇಕಾದ್ರೆ ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೋಬಹುದು. ಓಕೆ ಗಾಡಿ ಇಂಜಿನ್ ಆಗ್ಲಿ ಪ್ರತಿಯೊಂದು ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ ಸರ್ ಗಾಡಿ ರೇಟ್ ಬಂದು 5,25,000 ಹೇಳ್ತಾ ಇದೀವಿ. ಓಕೆ. ಫೈನಲ್ ಟು ಫೈನಲ್ ಬಂದು ನಿಮ್ಗೆ 4,75,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 4,75,000ಕ್ಕೆ V10. ಹೌದು ಸರ್, ಕೊಟ್ಬಿಡ್ತೀನಿ ಸರ್. ಸೂಪರ್ ಸರ್. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಇಂಟ್ರಾ V10. ಸೊ ನೋಡ್ತಾ ಇರ್ಬೋದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಇದ್ರಲ್ಲೂ. ಸೊ ಒಳ್ಳೆ ಗ್ರಾಫಿಕ್ ಸ್ಟಿಕರಿಂಗ್ ಮಾಡಿಸಿದ್ದಾರೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು ಗಾಡಿ. ಸೊ ಸೈಡ್ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಗಾಡಿ ಕಂಡೀಷನ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಸೊ ಟೈರ್ ಬಗ್ಗೆ ಮಾತಾಡಂಗಿಲ್ಲ, ಯಾಕಂದ್ರೆ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಇದರಲ್ಲಿ. ಸೊ ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಇಂಟ್ರಾ V30 ಇದೆ, ಹೇಳಿ ಸರ್. ಟಾಟಾ ಸರ್ ಇದು ಬಂದು ನಿಮ್ಗೆ ಇಂಟ್ರಾ V30 ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಇದು ಬಂದು 2023ನೇ ಮಾಡ್ಲು. ಮತ್ತೆ ಗಾಡಿ ಬಂದು ನಿಮ್ಗೆ ಸರ್ವಿಸ್ ಪೂರ್ತಿ ನಿಮ್ ಶೋರೂಮ್ ಅಲ್ಲಿ ಆಗಿದೆ. ಬೇಕಾದ್ರೆ ನಂಬರ್ ತಗೊಂಡ್ಬೇಕಾದ್ರೆ ನಿಮ್ಮ ನಿಯರೆಸ್ಟ್ ಶೋರೂಮ್ ಅಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಆ ತರ ಕಂಡೀಷನ್ ಇಲ್ಲಿರೋ ಗಾಡಿ. ಗಾಡಿ ರೇಟ್ ಬಂದು ನಿಮ್ಗೆ 7,60,000 ರೂಪಾಯಿ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 7,40,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 7,40,000 ಖಂಡಿತ ಸರ್. ಸೊ ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಖಂಡಿತ ಡಿಮ್ಯಾಂಡೆಡ್ ಗಾಡಿ. ಸೊ ತುಂಬಾ ಜನ V10 V30 ಕೇಳ್ತಾ ಇರ್ತಾರೆ. ಸೊ ನೋಡಿ ಗಾಡಿ ಕಂಡೀಷನ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಮತ್ತೆ ಇದು ನಿಮ್ಗೆ ಕಾರ್ ಓಡಿಸ್ಕೊಂಡು ಹೋಗ್ಬೋದು ಸರ್. ನಿಮ್ಗೆ ಸ್ಟ್ರೈನ್ ಆಗೋದಾಗ್ಲಿ ಅದೆಲ್ಲ ನಿಮ್ಗೆ ಏನು ರಿಸ್ಕ್ ಇರಲ್ಲ. ನಿಮ್ಗೆ ಕಾರ್ ಓಡಿಸಂಗೆ ಓಡಿಸ್ಬೋದು. ಸೊ K13 ಅಂದ್ರೆ ಹಾಸನ ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ. ಇನ್ನೇನ್ ಮುಗೀತಾ ಇನ್ನೆರಡು ಸೊ ನೋಡ್ತಾ ಇರ್ಬೋದು, ಇನ್ನೊಂದು ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್ ಇದೆ, 2021 ಮಾಡಲು, ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು ಬಡಾ ದೋಸ್ತು i4 LS ಇದು. ಓಕೆ ಇದು ಬಂದು ನಿಮ್ಗೆ 21ನೇ ಮಾಡಲು. ಗಾಡಿ ರೇಟ್ ಬಂದು 7.5 ಲಕ್ಷ ಹೇಳ್ತಾ ಇದ್ದೀನಿ. ಓಕೆ. ಫೈನಲ್ ಟು ಫೈನಲ್ ಬಂದ್ರೆ 7,05,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. ಎಷ್ಟು ಸರ್? 7,05,000 ಕೊಟ್ಬಿಡ್ತೀನಿ. 7,05,000ಕ್ಕೆ. ಹೌದು ಸರ್. ಸೊ ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್ ಇದು ನೋಡ್ತಾ ಇರ್ಬೋದು. K09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಸೊ ತೊಟ್ಟಿ ಎಲ್ಲ ಹೈಟೆಕ್ ಬಾಡಿ ಇರುತ್ತೆ ಇದರಲ್ಲಿ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಇದರಲ್ಲಿ. ಸೊ ನೋಡ್ತಿರ್ಬೋದು, ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್ ಇದೆ. K09 ಅಂದ್ರೆ ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಹೇಳಿ ಸರ್ ಡೀಟೇಲ್. ನವೀನ್ ಅವರೇ, ಈಗಿನ ಇತ್ತೀಚಿನ ಯುವಕರಿಗೆ ಒಂದು ಟ್ರೆಂಡ್ ಆಗಿದೆ ಬಡಾ ದೋಸ್ತ್ ಬೇಕು ಅಂತ ಹೇಳಿ. ಯಾಕೆ ಅಂತ ಅದ್ರಲ್ಲಿ ಹೋಗ್ತಾ ಇದ್ರೆ ಓಡಿಸ್ತಾ ಇದ್ರೆ ಫೀಲೇ ಒಂಥರ. ಸೊ ಹಾಗಾಗಿ ಮತ್ತೆ ಟನ್ನೇಜ್ ಕೂಡ ಹಾಕ್ಬೋದು ಅಂತ ಹೇಳಿ ದುಡಿಲಿಕ್ಕೆ ಒಂದು ಒಳ್ಳೆ ಗಾಡಿ. ಸೊ ಹಾಗಾಗಿ ನಾವು ಒಂದು
ಬಡಾ ದೋಸ್ತು i2 LS. ಓಕೆ ಇದು ಒಂದು 2023ನೇ ಮಾಡಲು ಸಿಂಗಲ್ ಓನರ್, ತುಂಬಾ ಕಮ್ಮಿ ಓಡಿದೆ ಗಾಡಿ ಬಂದು. ಹಾ. ಒಳ್ಳೆ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿರೋಂತ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮ್ಗೆ. ಓಕೆ ಸೊ ಇದು ಬಂದು ನಿಮಗೆ 8,60,000 ನಾವು ಹೇಳ್ತಾ ಇದೀವಿ. ಹ್ಮ್. ಫೈನಲ್ ಬಂತು ಅಂತಂದ್ರೆ 8,05,000 ನಾನು ಕ್ಲೋಸ್ ಮಾಡ್ತೀನಿ. 8,05,000 ಖಂಡಿತ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ ಬಂದು ನಿಮ್ಗೆ ಇದು 7,40,000 ಗಂಟ ನಿಮ್ಗೆ ಲೋನ್ 60,000 ಡೌನ್ ಪೇಮೆಂಟ್ ಖಂಡಿತ. ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ ಚೆನ್ನಾಗಿರ್ಬೇಕು. ಪದೇ ಪದೇ ಹೇಳ್ತೀನಿ ಸಿಬಿಲ್ ಚೆನ್ನಾಗಿರ್ಬೇಕು, ಮತ್ತೆ DL ಇರಬೇಕು, ಸ್ವಂತ ಮನೆ ಇರಬೇಕು. ಸೊ ನೋಡ್ತಾ ಇರ್ಬೋದು i2 LS ಇದು ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್. ಕುಡಿ ಮಂಗಲ್ ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಆಯ್ತು ಕುಡಿ. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ, ಕಾರ್ ಮೇಂಟೈನ್ ಮಾಡ್ದಂಗ್ ಮಾಡಿದ್ದಾರೆ ಗಾಡಿನ. ಸೊ ಟೈರ್ ಕಂಡೀಷನ್ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಕುಡಿ ಕುಡಿ ಕುಡಿ. ಹೇಳಿ ಮುರಳಿ ಅವರ. ನವೀನ್ ಅವರೇ 3 ಬೊಲೆರೋ ಇದೆ, 3ದು ಡೀಟೇಲ್ಸ್ ನಾನು ಕೊಡ್ತೀನಿ ನಿಮ್ಗೆ. ಓಕೆ ಇದು ಬಂದು ನಿಮ್ಗೆ 2016 1.5. ಓಕೆ ಇದು ಬಂದು ನಿಮಗೆ ಗಾಡಿ ರೇಟ್ ಬಂದು 6,30 ಹೇಳ್ತಾ ಇದ್ದೀನಿ. ಫೈನಲ್ ಟು ಫೈನಲ್ ಬಂದು 6 ಲಕ್ಷ ಕೊಟ್ಬಿಡ್ತೀನಿ. 6 ಲಕ್ಷ ಫೈನಲ್. ಹೌದು. ಮತ್ತೆ ಇದ್ರ ತೊಟ್ಟಿ ಬಂದು ಎಕ್ಸ್ಟ್ರಾ ಲಾಂಗ್ ಇದೆ, 9.25 ಅಡಿ ಬರುತ್ತದೆ. ಓಕೆ ಸೊ ಅದೇ ತರ ಇಲ್ಲೊಂದಿದೆ 19ನೇ ಮಾಡಲು, ಎಲ್ಲರೂ ತುಂಬಾ ಮಾರ್ಕೆಟ್ ಡಿಮ್ಯಾಂಡ್ ಇರುವಂತದ್ದು 1.7. ಓಕೆ ಹೌದು ಸರ್. ಇದು 1.7 2019. ಇದು ಬಂದು 7,70,000 ಇದೀನಿ. ಫೈನಲ್ ರೇಟ್ ಬಂದು ನಿಮ್ಗೆ 7,50,000 ಕೊಟ್ಬಿಡ್ತೀವಿ ಸರ್. 7 ಲಕ್ಷ ಫೈನಲ್ ಆಗುತ್ತೆ. ಹೌದು ಸರ್. ಅದೇ ರೀತಿ ನವೀನ್ ಅವರೇ ಇಲ್ಲೊಂದು 2017ನೇ ಮಾಡಲು 1.3 ಇದೆ. ಓಕೆ ಇದು ಬಂದು 6.5 ಲಕ್ಷ ಹೇಳ್ತಾ ಇದ್ದೀನಿ. ಇದು ಫೈನಲ್ ಬಂದು ಫೈನಲ್ ಟು ಫೈನಲ್ ಬಂದು 6.10 ಕೊಟ್ಬಿಡ್ತೀನಿ. 6,10,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 3 ಬೊಲೆರೋಗಳಿದೆ. ಸೊ KA45 ಅಂದ್ರೆ ಹುಣಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು. ಸೊ ಇದು ಒಂದು ಹಾಸನ ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಇನ್ನೊಂದು ಮಹೇಂದ್ರ ಬೊಲೆರೋ ಇದೆ, ಹೇಳಿ ಸರ್ ಡೀಟೇಲ್. ಸರ್ ನವೀನ್ ಅವರೇ ಇದು ಬಂದು ನಿಮ್ಗೆ ಬೊಲೆರೋ 2012ನೇ ಮಾಡಲ್. ಓಕೆ ಇದು ಬಂದು ಗಾಡಿ ರೇಟ್ ಬಂದು ನಿಮ್ಗೆ 4 ಲಕ್ಷ ಹೇಳ್ತಾ ಇದ್ದೀನಿ. ಮತ್ತೆ ಇದು ಫೈನಲ್ ರೇಟ್ ನಿಮ್ಗೆ 3,80,000 ಕೊಡ್ತೀನಿ. 3,80,000. ಹೌದು ಸರ್. ಇದು ಬಂದು DI ಇಂಜಿನ್ ಆಗಿರುತ್ತೆ, 1.2 ಇದು 1.2 DI ಇಂಜಿನ್ ಆಗಿರುತ್ತೆ. ಹೌದು. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ DI ಇಂಜಿನ್ ಬೇಕು ಅಂತ. ನೋಡಿ ಇದೆ ಇಲ್ಲಿ ಹುಣಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಮಹೇಂದ್ರ ಬೊಲೆರೋ ಇದು ನೋಡ್ತಿರ್ಬೋದು. ಮಹೇಂದ್ರ ಜಿತೋ ಪ್ಲೇಸ್ ಇದೆ, ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ ಜಿತೋ ಪ್ಲಸ್. ಇದು ಬಂದು ನಿಮ್ಗೆ ತೊಟ್ಟಿ ಬಂದು ನಿಮ್ಗೆ 6.25 ಅಡಿ ಬರ್ತದೆ ನಿಮ್ಗೆ. ಓಕೆ ಸೊ ಇದು ಬಂದು 2022ನೇ ಮಾಡಲು ಸರ್ ಇದು. ಓಕೆ ಮತ್ತೆ ಇದ್ರ ಗಾಡಿ ರೇಟ್ ಬಂದು 4,65,000 ಹೇಳ್ತಾ ಇದೀವಿ. ಸಿಂಗಲ್ ಓನರ್. ಹಾ. ಮತ್ತೆ ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಅಲ್ಲಿ ಸರ್ವಿಸ್ ಆಗಿರೋ ಹಿಸ್ಟ್ರಿಗಳು ಸಿಗುತ್ತೆ. ಸೂಪರ್. ಮತ್ತೆ ಇದ್ರ ರೇಟ್ ಬಂದು ಫೈನಲ್ ರೇಟ್ ಬಂದು 4,20,000 ಕೊಟ್ಬಿಡ್ತೀನಿ. 4,20,000 ಹೌದು. ಫೈನಲ್ ಆಗುತ್ತೆ ವಿತ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು 7 ಅಡಿ ತೊಟ್ಟಿ ಅಲ್ಲ ಸರ್ ಇದು? ಹೌದು ಸರ್. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ. ಸೊ ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಮಹೇಂದ್ರ ಜಿತೋ ಪ್ಲಸ್. ಸೊ ನೋಡ್ತಾ ಇರ್ಬೋದು ಇನ್ನೊಂದು ಮಹೇಂದ್ರ ಜಿತೋ ಇದೆ, ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು ಮಹೇಂದ್ರ ಜಿತೋ. ಇದು ಬಂದು 2016ನೇ ಮಾಡಲು. ಓಕೆ ಸರ್ ಇದು ರೇಟ್ ಬಂದು ನಾವು 2,35 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಬಂದ್ರೆ ನಿಮ್ಗೆ 2,05,000 ಕೊಟ್ಬಿಡ್ತೀವಿ ಸರ್. 2,05,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರೋದು ಮಹೇಂದ್ರ ಜಿತೋ ಇದು. 4 ಹೊಸ MRF ಟೈರ್ ಇದೆ, ಸವಾರಿ ಇದೆ. ಟೈರ್ ಇದೆ. ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಬಾಡಿ ಲೈನ್ ಕಲ. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಮಹೇಂದ್ರ ಜಿತೋ. ಸೊ ನೋಡ್ತಾ ಇರ್ಬೋದು ಇನ್ನೊಂದು ಟಾಟಾಸ್ ಗೋಲ್ಡ್ 2023 ಮಾಡೆಲ್ ಇದೆ. ಸೊ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ, ಹೇಳಿ ಸರ್ ಡೀಟೇಲ್. ನವೀನ್ ಅವರೇ ನಾನ್ ನಿಮ್ಗೆ ಮತ್ತೊಂದು ಒಳ್ಳೆ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಹೇಳಿ ಸರ್. ನೋಡಿ ನೀವು ಕೊಡೋ ದುಡ್ಡು ನನಗೆ ಇವತ್ತು ಇಲ್ಲ ನಾಳೆ ಅಷ್ಟೇ ಮುಗೀತು. ಹೌದು ಆಯ್ತಾ. ನಾವು ಕೊಡೋ ಗಾಡಿ ಹೌದು. ನೀವ್ ಇಟ್ಕೊಳ್ಳೋ ತನಕ ಇರುತ್ತೆ. ನಿಜ ನಿಜ. ಅದರಿಂದ ದಯವಿಟ್ಟು ದುಡ್ಡಿಗೆ ನೀವು ಪ್ರಾಮುಖ್ಯತೆ ಕೊಡಬೇಡಿ, ಗಾಡಿಗೆ ಪ್ರಾಮುಖ್ಯತೆ ಕೊಡಿ. ಬನ್ನಿ ಚೆಕ್ ಮಾಡಿ ತಗೊಳ್ಳಿ. ಇದಿಷ್ಟೇ ಹೇಳ್ತೀನಿ. ಈ ಗಾಡಿ ಬಂದು ನಿಮ್ಗೆ 23ನೇ ಮಾಡಲು ನವೀನ್ ಅವರೇ. ಇದು ಬಂದು ನಿಮ್ಗೆ ಗಾಡಿ ರೇಟ್ ಬಂದು ನಿಮ್ಗೆ 5,50,000 ಹೇಳ್ತಾ ಇದ್ದೀನಿ. ಇದು ಫೈನಲ್ ಬಂತು ಅಂತಂದ್ರೆ 5,20,000 ಕೊಟ್ಬಿಡ್ತೀನಿ. 5,20,000. ಹೌದು. ಸಿಂಗಲ್ ಓನರ್. ಸಿಂಗಲ್ ಓನರ್. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು, ನಿಜವಾಗ್ಲೂ ತುಂಬಾ ನೀಟ್ ಆಗಿದೆ ಗಾಡಿ ಕಂಡೀಷನ್. ಇದು ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ. ಇದು ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದ್ರಲ್ವೇ.
ಸೊ ಅಷ್ಟು ಜಿನಿಯನ್ ಗಾಡಿಗಳೇ ಮಾತ್ರ ಇಲ್ಲಿ ಸಿಗುತ್ತೆ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಟಾಪ್ ಕಂಡೀಷನ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಗಾಡಿಗೆ. ಅಲ್ಲಿ ಹೇಳ್ತಾರೆ ಮೇಡಮ್. ಸೊ ನೋಡ್ತಾ ಇರ್ಬೋದು ಟಾಟಾ ಎಸ್ HT ಪ್ಲಸ್ 2022 ಮಾಡೆಲ್. ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು ನಿಮಗೆ HT ಪ್ಲಸ್ ಮೋಸ್ಟ್ ಡಿಮ್ಯಾಂಡ್ ಇಂದು ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿಗಳು HT ಪ್ಲಸ್. ಗೋಲ್ಡ್ ಗಿಂತ HT ಪ್ಲಸ್ ನ ತುಂಬಾ ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇದನ್ನ ತಂದಿದೀವಿ ಸರ್. ಇದು ಬಂದು ಮಾಡಲು ಬಂದು 22ನೇ ಮಾಡಲು ಸರ್. ಈ ಗಾಡಿ ರೇಟ್ ಬಂದು ನಿಮ್ಗೆ 5,50,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಬಂದ್ರೆ 5,30 ಕೊಟ್ಬಿಡ್ತೀವಿ ಸರ್. 5,30,000. ಹೌದು ಸರ್. ಮತ್ತೆ ಇದು ಬಂದು ಟಾರ್ಪಲ್ ಗಾಡಿ ಆಗಿರುತ್ತೆ. ಟಾರ್ಪಲ್ ಗಾಡಿ. ಸೊ ಬೆಂಗಳೂರಿಗಂತೂ ಇದು ಒಳ್ಳೆ ಗಾಡಿ ಇದೆ. K04 ಅಂತ ಬೆಂಗಳೂರು ನೋಂದಾಯಿತ ವೆಹಿಕಲ್ ಆಗಿರ್ತಾರೆ. ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಸೊ ಟಾರ್ಪಲ್ ಬಾಡಿ ಆಗಿರುತ್ತೆ ಇದು. 2022 ಮಾಡೆಲ್. ಯಾರ ಹರೀಶ್ ಮಾತಾಡಿ. ನೋಡ್ತಿರ್ಬೋದು ಇನ್ನೊಂದು ಟಾಟಾ ಎಸ್ ಗೋಲ್ಡ್ ಇದೆ. ಹೇಳಿ ಸರ್ ಡೀಟೇಲ್. ಸರ್ ಕಸ್ಟಮರ್ಸ್ ಗಳು ತುಂಬಾ ಜನ ಕೇಳ್ತಾ ಇರ್ತಾರೆ ಟಾಟಾ ಎಸ್ ಗೋಲ್ಡ್ ಅಲ್ಲಿ ಕಮ್ಮಿ ಮಾಡೆಲ್ ಇದ್ರೆ ಹೇಳಿ ಅಂತ. ನಿಮ್ಗೋಸ್ಕರ ತರಿಸಿದೀವಿ ಸರ್. 2018ನೇ ಮಾಡಲು. ಇದು ಬಂದು ನಿಮ್ಗೆ 3,65,000 ರೂಪಾಯಿ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಬಂದ್ರೆ 3,40,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 3,40,000 ಫೈನಲ್. ಹೌದು ಸರ್. ಗಾಡಿ ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ಸೊ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ MRF. ಸೊ ಬಾಡಿ ಲೈನ್ ಕೂಡ ನೀಟಾಗಿದೆ. ಸೊ ತೊಟ್ಟಿ ಕೂಡ ಹೈಟೆಕ್ ತೊಟ್ಟಿ ಇದೆ ಇದರಲ್ಲಿ. ದಯವಿಟ್ಟು ನಮ್ಮ ವೀಕ್ಷಕರಲ್ಲಿ ಒಂದು ಕೇಳ್ಕೊಳ್ತೀನಿ, ಯಾರು ಕೂಡ ದಯವಿಟ್ಟು ಬೆಳಗ್ಗೆ 9:30 6 ಗಂಟೆ ತನಕ ಮಾತ್ರ ಮಾಡಿ. ಆಮೇಲಿಂದ ಒಂದು ಮ್ಯಾಕ್ಸಿಮಮ್ ಅಂತಂದ್ರೆ 7 ಗಂಟೆ ತನಕ ಮಾಡಿ. ಯಾಕೆಂದ್ರೆ ನಮ್ಮಲ್ಲಿ ಕೆಲಸ ಮಾಡೋಂಥ ಹೆಣ್ಮಕ್ಳುಗಳು ಅವರು ಮನೇಲಿ ಇರ್ತಾರೆ. ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿರ್ತಾರೆ. ಅವ್ರಿಗೂ ಒಂದು ಸ್ವಲ್ಪ ಫ್ರೀಯಾಗಿ ಸಿಗ್ಲಿ ಮನಸ್ಸು ಅನ್ನೋದಕ್ಕೋಸ್ಕರ ನಾನು ಇದನ್ನ ಕೇಳ್ಕೊತಾ ಇದ್ದೀನಿ. ಬೆಳಗ್ಗೆ 9:30 ಸಂಜೆ 6 ಗಂಟೆ ತನಕ ದಯವಿಟ್ಟು ಕಾಲ್ ಮಾಡಿ. ಹಾಗೆ ಭಾನುವಾರ ಸಿಗೋದು ವಾರದಲ್ಲಿ ಒಂದು ದಿನ ರಜಾ ಇರುತ್ತೆ. ಸೊ ಅವರು ಅವ್ರವ್ರ ಫ್ಯಾಮಿಲಿ ಜೊತೆ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ. ದಯವಿಟ್ಟು ಏನೇ ಇದ್ರು ನೀವು ಸೋಮವಾರದಿಂದ ಶನಿವಾರ ತನಕ ಬೆಳಿಗ್ಗೆ 9:30 ಸಂಜೆ 6 ಗಂಟೆ ತನಕ ಕಾಲ್ ಮಾಡಿ ಸರ್ ದಯವಿಟ್ಟು. ಸೊ ಟಾಟಾ ಎಸ್ ಗೋಲ್ಡ್ ಇದೆ. 2023 ಮಾಡೋ ಕಂಟೈನರ್ ಗಾಡಿ ಇದೆ. ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು ನಿಮಗೆ ಟಾಟಾ ಎಸ್ ಗೋಲ್ಡ್ ಕಂಟೈನರ್ ಗಾಡಿ. ಇದು ಬಂದು 2023ನೇ ಮಾಡಲು. ಗಾಡಿ ರೇಟ್ ಬಂದು 5,50,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 5,20,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 5,20,000. ಹೌದು ಸರ್. ಕಂಟೈನರ್ ಗಾಡಿ 4 ಹೊಸ ಟೈರ್ ಇದೆ. ಶೋರೂಮ್ ಕಂಡೀಷನ್ ಇದೆ. ಶೋರೂಮ್ ಹಿಸ್ಟ್ರಿ ಇದೆ ಇದು. ಸೂಪರ್ ಸರ್. ನೋಡ್ತಾ ಇರ್ಬೋದು ಬಾಡಿನೆಲ್ಲ ತುಂಬಾ ನೀಟ್ ಆಗಿದೆ. ಶೋರೂಮ್ ಇಂದ ಬಂದಂಗಿದೆ ಗಾಡಿ. ಮತ್ತೆ ಇದು ಅನ್ಟಚಬಲ್ ಗಾಡಿ ಸರ್ ಇದು. ಸೊ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಆಗಿರುತ್ತೆ ಇದು. ಸೊ ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗಿರುತ್ತೆ. ಕಂಟೈನರ್ ಬಾಡಿ ಇದು. ಸ್ಪೆಷಲಿ ಮೈಸೂರು ಗಾಡಿ ಇದು. ಸೊ ನೋಡ್ತಾ ಇರ್ಬೋದು ಟೋಟಲ್ ಶೋರೂಮ್ ಮೇಂಟೈನ್ ಆಗಿದೆ ಗಾಡಿ ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಹಂಗೆ ನಂದು ಒಂಚೂರು. ಸೊ ನೋಡ್ತಾ ಇರ್ಬೋದು ಇನ್ನೊಂದು ಟಾಟಾ ಎಸ್ ಗೋಲ್ಡ್ ಇದೆ. K45 ಅಂದ್ರೆ ಹುಣಸೂರು ಒಂದೈತ ವೆಹಿಕಲ್ ಆಗಿರುತ್ತೆ. ಸರ್ ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು ನಿಮಗೆ ಟಾಟಾ ಎಸ್ ಗೋಲ್ಡ್ 2020ನೇ ಮಾಡಲು ಸರ್ ಇದು. ಇದು ಕೂಡ ಸಿಂಗಲ್ ಓನರ್ ಅಲ್ಲಿ ಇದೆ. ಗಾಡಿ ರೇಟ್ ಬಂದು ನಿಮ್ಗೆ 4,25,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಬಂದ್ರೆ 4 ಲಕ್ಷ ಕೊಟ್ಬಿಡ್ತೀನಿ ಸರ್. 4 ಲಕ್ಷ ಫೈನಲ್. ಹೌದು ಸರ್. ನಾನು ಪದೇ ಹೇಳ್ತೀನಿ ಎಲ್ಲಾ ನಮ್ಮ ಕಸ್ಟಮರ್ಸ್ ಗಳಿಗೆ, ನೀವು ಯಾವ ಮೆಕ್ಯಾನಿಕ್ ಬೇಕಾದ್ರೆ ಕರ್ಕೊಬಂದು ಚೆಕ್ ಮಾಡಿಸಿ ತಗೊಳ್ಳಿ ಸರ್. ಯಾಕಂದ್ರೆ ನೀವು ಕಣ್ ಮುಚ್ಕೊಂಡು ತಗೋಬೇಡಿ. ದಯವಿಟ್ಟು ಫೋಟೋ ನೋಡಿ ಬೆರಗಾಗ್ಬೇಡಿ. ಯಾಕೆಂತಂದ್ರೆ ಫೋಟೋದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾವು ಕಣ್ ಮುಂದೆ ಬಂದು ಅದನ್ನ ಪರೀಕ್ಷೆ ಮಾಡಿದಾಗ್ಲೇ ಅದ್ರದ್ದು ಏನು ಅಂತ ಗೊತ್ತಾಗೋದು. ದಯವಿಟ್ಟು ಅದಕ್ಕೆ ಫೋಟೋಗಿಂತ ದಯವಿಟ್ಟು ನಮ್ಮ ಆಫೀಸಿಗೆ ಬನ್ನಿ. ಚಿರಾಗ್ ಮೋಟಾರ್ಸ್ ಬನ್ನಿ. ಗಾಡಿನ ನೋಡಿ ಟೆಸ್ಟ್ ಡ್ರೈವ್ ಮಾಡಿ. ನಿಮ್ಗೆ ಏನ್ ಬೇಕು ಪಿನ್ ಟು ಪಿನ್ ಚೆಕ್ ಮಾಡಿ ತಗೊಳ್ಳಿ ಸರ್. ನೆಕ್ಸ್ಟ್ ವ್ಯಾಪಾರ ಮಾಡಿ. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಟೆಸ್ಟ್ ನೋಡ್ಬಿಟ್ಟು ಆಮೇಲೆ ವ್ಯಾಪಾರ ಮಾಡಿ. ಅಷ್ಟು ಕಂಡೀಷನ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. K45 ಅಂದ್ರೆ ಹುಣಸೂರು ಒಂದೈತ ವೆಹಿಕಲ್ ಆಗಿರುತ್ತೆ ಇದು. ಸೊ ಬಾಡಿ ಲೈನ್ ಎಲ್ಲ ಕೂಡ ತುಂಬಾ ನೀಟ್ ಆಗಿದೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ಇನ್ನೊಂದು ಟಾಟಾ ಎಸ್ ಗೋಲ್ಡ್ ಇದೆ. ಹೇಳಿ ಸರ್ ಡೀಟೇಲ್. ಸರ್ ನವೀನ್ ಅವರೇ ಇದು ಬಂದು ನಿಮಗೆ ಟಾಟಾ ಎಸ್ ಗೋಲ್ಡ್ 2019ನೇ ಮಾಡಲು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಕಂಡೀಷನ್ಸ್ ಇದೆ ಗಾಡಿ ಮಾತ್ರ. ಇದು ರೇಟ್ ಬಂದು ನಿಮ್ಗೆ 3,90,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಬಂದ್ರೆ 3,60,000 ರೂಪಾಯಿಗೆ ನಾನು ಕೊಟ್ಬಿಡ್ತೀನಿ ಸರ್. 3,60,000ಕ್ಕೆ ಫೈನಲ್ ಆಗುತ್ತೆ. 2019 ಮಾಡಲ್ಲ ಸರ್. ಹೌದು ಸರ್ ಹೌದು. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ 4ವೆ. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೈನ್ಡ್ ಇದಿದೆ.
ಬಾಡಿ ಲೈನ್ ಇದೆ. ಸೊ ತೊಟ್ಟಿ ಕೂಡ ತುಂಬಾ ನೀಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಸರ್ ತುಂಬಾ ಜನ ಟಾಟಾ ಜಿಪ್ ಕೇಳ್ತಿರ್ತಾರೆ, ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು 2015ನೇ ಮಾಡೆಲ್ ಜಿಪ್. ನಾವು 1,81,080 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಬಂದ್ರೆ ನಿಮಗೆ 1,65,000 ರೂಪಾಯಿ ಕೊಡ್ಬಿಡ್ತೀವಿ. 1,65,000 2016 ಮಾಡಲ್ಲ ಸರ್? ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಹುಣಸೂರು ಒಂದೈತೆ 15 ಸಾರಿ 15. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಟಾಟಾ ಜಿಪ್ 2015 ಮಾಡಲು. ಸೊ ಮುಂದೆ ಒಂದು ಅಶೋಕ್ ಲ್ಯಾಂಡ್ ದೋಸ್ತ್ ಇದೆ. ಸೊ 5 ವೋಲ್ಟ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 5 ವೋಲ್ಟ್ 22ನೇ ಮಾಡಲು ದೋಸ್ತ್ ಗಾಡಿ. ಗಾಡಿ ಮಾತ್ರ ಅದ್ದೂರಿಯಾಗಿದೆ ಸರ್, ಗಾಡಿ ಕಡಕ್ ಆಗಿದೆ. ಯಾರು ಬೇಕಾದ್ರೂ ಬಂದು ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ನ ಕರ್ಕೊ ಬಂದು ಚೆಕ್ ಮಾಡಿಸಿ ತಗೊಳ್ಳಿ ಸರ್. ಯಾಕೆಂದ್ರೆ ನಾನು ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ, ಚಿರಾಗ್ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಚಿರಾಗ್. 14 ವರ್ಷದಿಂದ ನಾವು ಉಳಿಸ್ಕೊಂಡ್ ಬಂದಿರೋದು ಒಂದೇ ನಂಬಿಕೆ. ಆ ನಂಬಿಕೆ ಮೇಲೆ ನಾವು ಇವತ್ತು ಕೂಡ ವ್ಯವಹಾರ ಮಾಡ್ತಾ ಇದೀವಿ ಸರ್. ಇದು ಗಾಡಿ ರೇಟ್ ಬಂದು 7.5 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ಬಂದ್ರೆ 7.30 ಕೊಟ್ಬಿಡ್ತೀವಿ ಸರ್. ಇದು ಕೂಡ ಸಿಂಗಲ್ ಓನರ್ ಇದೆ, ಬರೀ 32,000 ಮಾತ್ರ ಓಡಿದೆ ಸರ್. ಇದು 3 ಸರ್ವಿಸ್ ಮಾತ್ರ ಆಗಿರೋದು. ಸೊ ಶೋರೂಮ್ ಅಲ್ಲಿ ವಿತ್ ಹಿಸ್ಟ್ರಿ ಕೂಡ ಇದೆ. 32,000 ಮಾತ್ರ ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ವಿತ್ ಶೋರೂಮ್ ರೆಕಾರ್ಡ್ ಇದೆ ಇದು. ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. 5 ವೋಲ್ಟ್ ಇದು. ದೋಸ್ತ್ ಪ್ಲಸ್ LS. ಸೊ ಇನ್ನೊಂದು ಅಶೋಕ್ ಲೇಲ್ಯಾಂಡ್ 4 ವೋಲ್ಟ್ ಇದೆ, ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು ನಿಮಗೆ ಅಶೋಕ್ ಲೇಲ್ಯಾಂಡ್ 4 ವೋಲ್ಟ್ ಇದೆ. ಈ ಮಾಡೆಲ್ ಬಂದು 2017. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಮ್ಮಿ ಇದು ಮಾಡೆಲ್ ಇದ್ರೆ ಕೊಡಿ 16, 17 ಅಂತ. ಸೊ ಹಾಗಾಗಿ 17 ತಗೊಂಡ್ ಬಂದಿದೀವಿ. ಮತ್ತೆ ಇದು ಟಾರ್ಪಲ್ ಗಾಡಿ ಆಗಿರ್ತದೆ. ಸೊ ಇದು ಗಾಡಿ ರೇಟ್ ಬಂದು ನಿಮ್ಗೆ 4,85,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4.5 ಲಕ್ಷ ಕ್ಲಿಯರ್ ಮಾಡ್ಕೊಡ್ತೀನಿ. 4 ಲಕ್ಷ ಫೈನಲ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಎಲ್ಲ ಸೊ ಟಾರ್ಪಲ್ ಬಾಡಿ ಆಗಿರುತ್ತೆ ಇದು. ಅಶೋಕ್ ಲೇಲ್ಯಾಂಡ್ ದೋಸ್ತ್. ಸೊ ತುಂಬಾ ಜನ ಟಾಟಾಸ್ ಅಲ್ಲಿ ಲೋ ಮಾಡಲ್ ಕೇಳ್ತಿರ್ತಾರೆ. 2007 ಮಾಡಲ್ ಹೇಳಿ ಸರ್ ಡೀಟೇಲ್. ಹೌದು ನವೀನ್ ಅವರೇ, ನಿಮ್ ಕಡೆಯಿಂದ ನಮಗೆ ತುಂಬಾ ಕಾಲ್ಸ್ ಗಳು ಬಂದಾಗ ನಮಗೆ ಅದ್ರಲ್ಲಿ ತುಂಬಾ ಜನ ನಮ್ಮನ್ನ ಕೇಳಿದ್ರು, ಸರ್ ನಿಮ್ಮಲ್ಲಿ ಕಮ್ಮಿ ಮಾಡೆಲ್ ಯಾವ್ದಾದ್ರು ಇದೆಯಾ ಅಂತ. ಲೋ ಬಜೆಟ್ ಕಮ್ಮಿ ಮಾಡೆಲ್. ಸೊ ಹಾಗಾಗಿ ಒಂದು 2007ನೇ ಇಸ್ವಿ ಟಾಟಾ ಏಸ್ ಗೋಲ್ಡ್ ನಮ್ಮ ಹತ್ರ ಏಸ್ ಇದೆ ಸರ್. ಇದು ಬಂದು ನಿಮಗೆ ರೇಟ್ ಬಂದು 1,35,000 ಹೇಳ್ತಾ ಇದೀವಿ. 1,35,000 ಹೌದು ಸರ್, ವಿತ್ FC ಮತ್ತೆ ಇನ್ಸೂರೆನ್ಸ್ ಮತ್ತೆ ವಿತ್ ಟ್ಯಾಕ್ಸ್ ಕಟ್ಕೊಡ್ತೀವಿ. ಫ್ರೆಶ್ ಡಾಕ್ಯುಮೆಂಟ್ಸ್. ಹೌದು, ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀವಿ ಸರ್. ಸೊ ಫೈನಲ್ ಟು ಫೈನಲ್ ಬಂದು ಇದ್ರಲ್ಲಿ ನಿಮ್ಗೆ ಗೊತ್ತಿದೆ 2007 1,25,000 ಮಾಡ್ಕೊಡ್ತೀವಿ. 1,25,000. ಹೌದು ಸರ್, ವಿತ್ ಫ್ರೆಶ್ ಡಾಕ್ಯುಮೆಂಟ್ ಎಲ್ಲ. ಫ್ರೆಶ್ ಡಾಕ್ಯುಮೆಂಟ್ಸ್ ನೋಡ್ತಾ ಇರ್ಬೋದು. K12 ಅಂದ್ರೆ ಮಡಿಕೇರಿ ಒಂದೈತೆ ವೆಹಿಕಲ್ ಆಗಿರುತ್ತೆ. ಸೊ ಲೋ ಬಜೆಟ್ ಅಲ್ಲಿ ಲೋ ಮಾಡಲ್ ನೋಡಿ ಗಾಡಿ ಇದೆ. ಸೊ ನೋಡ್ತಿರ್ಬೋದು, ಟಾಟಾಸ್ HD ಇದೆ. 2016 ಮಾಡಲ್ ಸಿಂಗಲ್ ಓನರ್. ಹೇಳಿ ಸರ್ ನವೀನ್ ಅವರೇ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಜನ ನಮಗೆ HD ಕೇಳ್ತಾ ಇದಾರೆ. ಮತ್ತೆ ಈಗ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಇರೋದು ಕೂಡ HD. ಸೊ ಹಾಗಾಗಿ ನಮ್ಮ ಹತ್ರ HD ಗಾಡಿ 2 ಇದೆ, HD ಪ್ಲಸ್ 1 ಇದೆ. ನೀವು ನೋಡಿದಂಗೆ ಅವಾಗ್ಲೇ ನೀಲಿ ಕಲರ್ 15ನೇ ಮಾಡಲ್ ಒಂದಿದೆ. ಮತ್ತೆ ಇದು ಒಂದು ಬಂದು 2016ನೇ ಮಾಡಲ್. ಇದು ಗಾಡಿ ರೇಟ್ ಬಂದು 2,80,000. ಫೈನಲ್ ಟು ಫೈನಲ್ ಬಂದ್ರೆ ನಾನು 2,60 ಮಾಡ್ಕೊಟ್ಬಿಡ್ತೀನಿ. 2,60,000 ಫೈನಲ್ ಮಾಡ್ಕೊಡ್ತೀನಿ. 2016 ಮಾಡಲ್ ಸಿಂಗಲ್. ಹೌದು, ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್. ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು. 2,60,000 ರೂಪಾಯಿ ಫೈನಲ್ ಆಗುತ್ತೆ ಇದು. 2016 ಮಾಡಲ್ ಸಿಂಗಲ್ ಓನರ್. HD ಪ್ಲಸ್ ಇದು, ಸಾರಿ HD. ಸೊ ನೋಡ್ತಾ ಇರ್ಬೋದು, ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ. 5 ವೋಲ್ಟ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ ಅಶೋಕ್ ಲೇಲ್ಯಾಂಡ್ ಬಂದು ಇದು 5 ವೋಲ್ಟ್ ಇದು. ಮತ್ತೆ 2018 ಮಾಡೆಲ್, 18ನೇ ಮಾಡೆಲ್. ಮತ್ತೆ BS4 ಸರ್ ಇದು. ಹೌದು ಸರ್, ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿ BS4. ಮತ್ತೆ ಅದರಲ್ಲೂ ಕೂಡ ಲೋ ಮಾಡೆಲ್ ಅಲ್ಲಿ 18ನೇ ಮಾಡಲು. ಗಾಡಿ ಮಾತ್ರ ಅದ್ದೂರಿಯಾಗಿದೆ ಸರ್, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇಂಜಿನ್ ಅಂತೂ ತುಂಬಾ ಚೆನ್ನಾಗಿದೆ. ಈಗ ನೀವು ಯಾರನ್ನ ಬೇಕಾದ್ರೆ ಕರ್ಕೊಬಂದ್ ಪದೇ ಪದೇ ಹೇಳ್ತೀನಿ, ಚೆಕ್ ಮಾಡಿ ತಗೊಳ್ಳಿ ಸರ್. ನೀವು ಅಂತ ಒಳ್ಳೆ ಗಾಡಿಗಳನ್ನ ಮಾತ್ರ ನಾವು ನಿಮಗೆ ಕೊಡಕ್ಕೆ ಇಷ್ಟಪಡ್ತೀವಿ. ಹೌದು ಸರ್, ಹೌದು. ಮತ್ತೆ ಪ್ರೈಸ್ ಬಂದು ನಿಮ್ಗೆ 5,60,000 ರೂಪಾಯಿ ಹೇಳ್ತಾ ಇದೀವಿ ನವೀನ್ ಅವರೇ. ಫೈನಲ್ ಟು ಫೈನಲ್ ಬಂದ್ರೆ 5,20,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀವಿ. 5,20,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ಅಂದ್ರೆ ಮೈಸೂರು ಒಂದೈತೆ ವೆಹಿಕಲ್ ಆಗಿರುತ್ತೆ ಇದು.
ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತೆಲ್ಲಾ ಗಾಡಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ರಘು ಸರ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ನಿಮ್ಗೂ ನವೀನ್ ಅವರೇ. ಸರ್ ನಿಮ್ ಶೋರೂಮ್ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬಿಡಿ ಎಲ್ಲಿ ಬರುತ್ತೆ ಅಡ್ರೆಸ್ ಅಂತ. ಸಮಸ್ತ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ನಮ್ಮ ಚಿರಾಗ್ ಮೋಟಾರ್ಸ್ ಬಂದು ಕರ್ನಾಟಕ ಸ್ಟೇಟ್ನ ಮೈಸೂರು ಜಿಲ್ಲೆಯಲ್ಲಿದೆ. ಮತ್ತು ನಮ್ಮದು ಶೋರೂಮ್ ಬಂದು ನಿಮಗೆ ಮೈಸೂರಿನ ಕೊಲಂಬಿಯಾ ಏಷ್ಯಾ ಸಿಗ್ನಲ್ ಹತ್ರ ನಿಮಗೆ VRL ಆಫೀಸ್ ಇದೆ, ಅದ್ರ ಪಕ್ಕದಲ್ಲೇ ನಮ್ಮ ಶೋರೂಮ್ ಬರುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ಸಲ್ಲಿ ನಂಬರ್ ಹಾಕಿದ್ದೀವಿ, ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ. ನೀವೇನಾದ್ರು ದೂರದಿಂದ ಬಂದಾಗ ನಮಗೆ ಹಿಂದಿನ ದಿನವೇ ಕಾಲ್ ಮಾಡ್ಕೊಂಡು ಬನ್ನಿ, ಏನೇ ಮಾಹಿತಿ ಬೇಕು ಅಂದರೂ ನಾವು ಕೊಡ್ತೀವಿ. ಹಾಗೂ ನೀವು ಮೈಸೂರಿಗೆ ಬಂದ ಮೇಲೂ ನೀವು ಕಾಲ್ ಮಾಡಿ, ನಮ್ಮ ಸ್ಥಳದ ಬಗ್ಗೆ ನಿಮಗೆ ಮಾಹಿತಿನೂ ಕೂಡ ನಾವು ಹಂಚ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ಮತ್ತೆ ಪದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೀವು ಸೋಮವಾರ 9:30 ಸಂಜೆ 6 ಗಂಟೆ ತನಕ ಈ ಟೈಮಿಂಗಲ್ಲಿ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ. ಏಕೆಂದರೆ 6 ಗಂಟೆ ಮೇಲೆ ದಯವಿಟ್ಟು ಕಾಲ್ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ನಮ್ಮಲ್ಲಿ ಹೆಚ್ಚು ಸಂಖ್ಯೆ ಹೆಣ್ಣು ಮಕ್ಳುಗಳು ಕೆಲಸ ಮಾಡ್ತಿರ್ತಾರೆ. ಅವರು 6 ಗಂಟೆಗೆ ಮನೆಗೆ ಹೋದ್ಮೇಲೆ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೆ ಮಕ್ಕಳು, ತಂದೆ ತಾಯಿ, ಗಂಡ, ಸೊ ಅವರು ಒಂದು ಸಮಯನ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ಅವರು ಇಷ್ಟಪಡ್ತಾರೆ. ಆ ಟೈಮಲ್ಲಿ ನಾವು ಫೋನ್ ಮಾಡಿ ಅವ್ರಿಗೆ ಇದು ಮಾಡೋದ್ರಿಂದ, ತೊಂದರೆ ಕೊಡೋದ್ರಿಂದ ಅವ್ರ ಮನಸ್ಸಿಗೂ ಏನೋ ಒಂಥರ ಮುಜುಗರ ಆಗುತ್ತೆ ನವೀನ್ ಅವರೇ. ಹಾಗಾಗಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇರೋ ವಿಷಯ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಮತ್ತೆ ದಯವಿಟ್ಟು ಫೋಟೋಗಿಂತ ನಮ್ಮ ಆಫೀಸಿಗೆ ಬನ್ನಿ, ಡೈರೆಕ್ಟ್ ಆಗಿ ಬಂದು ನೋಡಿ, ನಿಮ್ಮ ಕಣ್ಣಲ್ಲಿ ಏನು ಬೇಕು ಎಲ್ಲಾನು ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ ನಾನು. ಸೊ ಡೈರೆಕ್ಟ್ ಆಗಿ ಬನ್ನಿ. ಸೊ ಗಾಡಿ ಕಂಡೀಷನ್ ನೋಡ್ಬಿಟ್ಟು ನೀವು ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ, ಯಾಕಂದ್ರೆ ಅಷ್ಟು ಟಾಪ್ ಕಂಡೀಷನ್ ಗಾಡಿ ಇರುತ್ತೆ. ಮೆಕ್ಯಾನಿಕ್ಗೂ ಕೂಡ ಕರ್ಕೊಬಂದು ಆಮೇಲೆ ಟೆಸ್ಟ್ ನೋಡ್ಬಿಟ್ಟು ಆಮೇಲೆ ವ್ಯಾಪಾರ ಮಾಡಿ. ಹೌದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ನಮಸ್ಕಾರ.